ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ನಾವು ಡೇಟಾ ಮೆನುನಲ್ಲಿ ಪವರ್ ಕ್ವೆರಿ ಆಪ್ಷನ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಯಾವುದೇ ಡೇಟಾವನ್ನ MS ಎಕ್ಸೆಲ್ ಗೆ ನಾವು ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೋಬೇಕು ಅಂತ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಡೇಟಾವನ್ನ ಇಂಪೋರ್ಟ್ ಮಾಡ್ಕೊಂಡಾಗ ಆ ಡೇಟಾವನ್ನ ನಾವು ಪವರ್ ಕ್ವೆರಿಯಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಅಂತ ಇವತ್ತು ನಾವು ನೋಡೋಣ. ಗೆಟ್ ಡೇಟಾ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರಮ್ ಫೈಲ್, ಫ್ರಮ್ ವರ್ಕ್ ಬುಕ್, ಎಕ್ಸೆಲ್ ಶೀಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಂಪೋರ್ಟ್. ನೀವಿಲ್ಲಿ ನೋಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಎಕ್ಸೆಲ್ ಫೈಲ್ ನಲ್ಲಿ ಇರುವಂತಹ ಡೇಟಾವನ್ನ ನಾವು ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ನೀವು ನೋಡಬಹುದು ಈ ಒಂದು ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ 5 ಶೀಟ್ ಗಳಿದೆ. ನಮಗೆ ಯಾವ ಶೀಟ್ ಇಲ್ಲಿ ಬೇಕು ನಾವು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಶೀಟ್ 1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶೀಟ್ 1 ನಲ್ಲಿ ಇರುವಂತಹ ಡೇಟಾ ನಮ್ಗೆ ಇಲ್ಲಿ ಪ್ರಿವ್ಯೂ ಅಲ್ಲಿ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಶೀಟ್ 2, ಶೀಟ್ 3, ಶೀಟ್ 4 ಯಾವ ಶೀಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆದ್ರೆ ನಾವು ಇವತ್ತು ನೋಡೋಣ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಯಾವ ರೀತಿಯಾಗಿ ನಾವು ಎಡಿಟ್ ಮಾಡಬೇಕು ಅಂತ. ಯಾವ ಶೀಟ್ ನಲ್ಲಿ ಇರುವಂತಹ ಡೇಟಾ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಟ್ರಾನ್ಸ್ಫಾರ್ಮ್ ಡೇಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಒಂದು ಟ್ಯಾಬ್ ಓಪನ್ ಆಗಿದೆ, ಪವರ್ ಕ್ವೆರಿ ಎಡಿಟರ್. ಇಲ್ಲಿ ನೀವು ನೋಡಬಹುದು ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ ಈ ಡೇಟಾ ಟೇಬಲ್ ಅನ್ನ ಎಡಿಟ್ ಮಾಡೋದಿಕ್ಕೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಯಾವುದೇ ಒಂದು ಡೇಟಾವನ್ನ ನಾವು MS ಎಕ್ಸೆಲ್ ಗೆ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಕಾಪಿ ಪೇಸ್ಟ್ ಮಾಡಬಹುದು ಅಥವಾ ನಾವು ಟೈಪ್ ಮಾಡಬಹುದು ಅಥವಾ ಇಂಪೋರ್ಟ್ ಸಹ ಮಾಡ್ಕೋಬಹುದು. ಎಕ್ಸೆಲ್ ಗೆ ಡೇಟಾವನ್ನ ಇಂಪೋರ್ಟ್ ಮಾಡಿದ ನಂತರ ನಾವು ಎಡಿಟ್ ಮಾಡಬಹುದು ಅಥವಾ ಯಾವ ರೋ ಬೇಕು ಯಾವ ಕಾಲಮ್ ಬೇಕು ನಾವು ಕಾಪಿ ಪೇಸ್ಟ್ ಸಹ ಮಾಡಬಹುದು. ಆದ್ರೆ ನಾವು ಪವರ್ ಕ್ವೆರಿಯಲ್ಲಿ ಡೇಟಾವನ್ನ ಇಂಪೋರ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಅಂತ ಇವತ್ತು ನಾವು ನೋಡೋಣ. ಈ ಡೇಟಾ ಟೇಬಲ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡೋ ಹಾಗಿಲ್ಲ ಅಂದ್ರೆ ನಾವಿಲ್ಲಿ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬಹುದು. ಕ್ಲೋಸ್ ಅಂಡ್ ಲೋಡ್ ಆಪ್ಷನ್. ನೀವಿಲ್ಲಿ ನೋಡಬಹುದು ನಮ್ಮ ರಿಸಲ್ಟ್ ಶೀಟ್ ಡೇಟಾ ಟೇಬಲ್ ಏನಿದೆ ಇಲ್ಲಿ ಲೋಡ್ ಆಗಿದೆ. ಇದರಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನ ಮಾಡಿಲ್ಲ. ನಂತರ ಈ ಟೇಬಲ್ ಅನ್ನ ನಾವು ಎಡಿಟ್ ಮಾಡಬೇಕು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದ ನಂತರ ಮತ್ತೆ ನಮಗೆ ಪವರ್ ಕ್ವೆರಿ ಎಡಿಟರ್ ಮೆನು ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಈಗ ನಾವು ಡೇಟಾವನ್ನ ಎಡಿಟ್ ಮಾಡಬೇಕು. ಲಾಸ್ಟ್ ಕಾಲಮ್ ನಾವಿಲ್ಲಿ ನೋಡೋಣ ರಿಮಾರ್ಕ್ಸ್ ಕಾಲಮ್. ಈ ಕಾಲಮ್ ಅಲ್ಲಿ ಯಾವುದೇ ಡೇಟಾ ಇಲ್ಲ. ಈ ಕಾಲಮ್ ಅನ್ನ ನಾನೀಗ ಡಿಲೀಟ್ ಮಾಡಬೇಕು. ಈ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ರಿಮೂವ್ ಕಾಲಮ್ಸ್. ಈಗ ನೀವು ನೋಡಬಹುದು ಕಾಲಮ್ ರಿಮೂವ್ ಆಗಿದೆ. ಈ ರೀತಿಯಾಗಿ ನಾವು ಕಾಲಮ್ ರಿಮೂವ್ ಮಾಡಬಹುದು. ನಂತರ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಚೂಸ್ ಕಾಲಮ್ಸ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಚೂಸ್ ಕಾಲಮ್ಸ್. ನೀವಿಲ್ಲಿ ನೋಡಬಹುದು ನಮ್ಗೆ ಆಪ್ಷನ್ ಸಿಗುತ್ತೆ. ಇಷ್ಟು ಕಾಲಮ್ ನಮ್ಮ ಡೇಟಾ ಟೇಬಲ್ ನಲ್ಲಿ ಇದೆ. ನಮಗೆ ಯಾವ ಕಾಲಮ್ ಬೇಕು ಅಥವಾ ಯಾವ ಕಾಲಮ್ ಬೇಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ನಾವು ಸಾರ್ಟ್ ಅಂಡ್ ಫಿಲ್ಟರ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಸಹ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಕಾಲಮ್ ನಮ್ಗಿಲ್ಲಿ ಬೇಕು ಅಥವಾ ಯಾವ ಕಾಲಮ್ ನಮ್ಗಿಲ್ಲಿ ಬೇಡ. ನಾನಿಲ್ಲಿ ಕ್ಲಾಸ್ ಕಾಲಮ್ ಅನ್ನ ಅನ್ಚೆಕ್ ಮಾಡ್ತಾ ಇದ್ದೀನಿ. ನಂತರ ಗ್ರೇಡ್ ಕಾಲಮ್ ಸಹ ಅನ್ಚೆಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ನಂತರ ನೀವಿಲ್ಲಿ ನೋಡಬಹುದು ಗ್ರೇಡ್ ಕಾಲಮ್ ಮತ್ತು ಕ್ಲಾಸ್ ಕಾಲಮ್ ಇಲ್ಲಿ ಹೈಡ್ ಆಗಿದೆ. ಈ ರೀತಿಯಾಗಿ ನಮಗೆ ಯಾವ ಕಾಲಮ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಚೂಸ್ ಕಾಲಮ್ ಆಪ್ಷನ್, ಚೂಸ್ ಕಾಲಮ್ಸ್, ಗ್ರೇಡ್ ಮತ್ತು ಕ್ಲಾಸ್ ಕಾಲಮ್ ಅನ್ನ ಟಿಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಕಾಲಮ್ ಮತ್ತೆ ಬಂದಿದೆ. ಈ ರೀತಿಯಾಗಿ ನಾವು ಯಾವ ಕಾಲಮ್ ಬೇಕು ಮತ್ತು ಯಾವ ಕಾಲಮ್ ಬೇಡ ನಾವಿಲ್ಲಿ ಹೈಡ್ ಸಹ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಚೂಸ್ ಕಾಲಮ್ಸ್, ಗೋ ಟು ಕಾಲಮ್. ಯಾವ ಕಾಲಮ್ಗೆ ನಾವಿಲ್ಲಿ ಹೋಗ್ಬೇಕು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಟೋಟಲ್ ಕಾಲಮ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕೀಪ್ ರೋಸ್. ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕೀಪ್ ಟಾಪ್ ರೋಸ್ ಮತ್ತು ಕೀಪ್ ಬಾಟಮ್ ರೋಸ್, ಕೀಪ್ ರೇಂಜ್ ಆಫ್ ರೋಸ್, ಕೀಪ್ ಡೂಪ್ಲಿಕೇಟ್, ಕೀಪ್ ಎರರ್ಸ್,
ಈ ರೀತಿಯಾಗಿ ನಮಗೆ ಯಾವ ರೋ ಬೇಕು ಅಥವಾ ಯಾವ ರೋ ಬೇಡ ನಾವಿಲ್ಲಿ ಡಿಲೀಟ್ ಸಹ ಮಾಡಬಹುದು. ನಾನಿಲ್ಲಿ ಈ ರೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ರಿಮೂವ್ ರೋ. ಇಲ್ಲಿ ಸಹ ನಮಗೆ ಆಪ್ಷನ್ ಸಿಗುತ್ತೆ. ರಿಮೂವ್ ಟಾಪ್ ರೋ, ರಿಮೂವ್ ಬಾಟಮ್ ರೋಸ್, ರಿಮೂವ್ ಆಲ್ಟರ್ನೇಟ್ ರೋಸ್, ರಿಮೂವ್ ಡೂಪ್ಲಿಕೇಟ್ಸ್, ರಿಮೂವ್ ಬ್ಲಾಂಕ್ ರೋಸ್ ಅಥವಾ ರಿಮೂವ್ ಎರರ್ಸ್. ಈ ರೀತಿಯಾಗಿ ಯಾವ ರೋ ನಾವಿಲ್ಲಿ ಡಿಲೀಟ್ ಮಾಡಬೇಕು ನಾವು ಡಿಲೀಟ್ ಸಹ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ರಿಮೂವ್ ಟಾಪ್ ರೋಸ್. ಇಲ್ಲಿ ನಾವು ರೋ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ರೋ ನಂಬರ್ 1 ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ರೋ ನಂಬರ್ 1 ಡಿಲೀಟ್ ಆಗಿದೆ. ನಂತರ ಸೆಕೆಂಡ್ ರೋ ಇದ್ದಿದ್ದು ಫಸ್ಟ್ ರೋ ಆಗಿ ಚೇಂಜ್ ಆಗಿದೆ. ಈ ರೀತಿಯಾಗಿ ನಾವು ರೋ ಸಹ ಡಿಲೀಟ್ ಮಾಡಬಹುದು. ನಂತರ ರಿಮೂವ್ ರೋ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ರಿಮೂವ್ ಬಾಟಮ್ ರೋ. ಯಾವ ರೋ ನಂಬರ್ ಬೇಕು ನಾವಿಲ್ಲಿ ಕೊಡಬೇಕಾಗುತ್ತೆ. ರೋ ನಂಬರ್ 2 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಬಾಟಮ್ 2 ರೋ ಇಲ್ಲಿ ಡಿಲೀಟ್ ಆಗಿದೆ. ಈ ರೀತಿಯಾಗಿ ನಾವು ಎಷ್ಟು ರೋ ಬೇಕು ಅಥವಾ ಎಷ್ಟು ಕಾಲಮ್ ಬೇಕು ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಸಾರ್ಟ್ ಅಂಡ್ ಫಿಲ್ಟರ್. ಈ ರೀತಿಯಾಗಿ ನಾವು ಸಾರ್ಟ್ ಅಂಡ್ ಫಿಲ್ಟರ್ ಸಹ ಮಾಡಬಹುದು. ಸಾರ್ಟ್ ಅಸೆಂಡಿಂಗ್ ಆರ್ಡರ್ ಮತ್ತು ಸಾರ್ಟ್ ಡಿಸೆಂಡಿಂಗ್ ಆರ್ಡರ್ ಈ ರೀತಿಯಾಗಿ. ನಂತರ ಸ್ಪ್ಲಿಟ್ ಕಾಲಮ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಒಂದೇ ಕಾಲಮ್ ಅನ್ನ ನಾವಿಲ್ಲಿ ಸ್ಪ್ಲಿಟ್ ಮಾಡಬಹುದು. ಈ ಕಾಲಮ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಸ್ಪ್ಲಿಟ್ ಕಾಲಮ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಬೈ ನಂಬರ್ ಅಥವಾ ಕ್ಯಾರೆಕ್ಟರ್ ಅಥವಾ ಸ್ಪೇಸ್ ಅಥವಾ ಅಪ್ಪರ್ ಕೇಸ್ ಅಥವಾ ಲೋಯರ್ ಕೇಸ್. ಯಾವ ರೀತಿಯಾಗಿ ನಾವಿಲ್ಲಿ ಕಾಲಮ್ ಅನ್ನ ಡಿವೈಡ್ ಮಾಡಬೇಕು ಅಂತ. ಸ್ಪೇಸ್ ಅನ್ನ ಕೊಟ್ಟಿದ್ರೆ ನಾವಿಲ್ಲಿ ಸ್ಪೇಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಅಪ್ಪರ್ ಕೇಸ್ ಟು ಲೋಯರ್ ಕೇಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಾಲಮ್ ಡಿವೈಡ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಕಾಲಮ್ ಅನ್ನ ಸ್ಪ್ಲಿಟ್ ಸಹ ಮಾಡಬಹುದು. ನಂತರ ಗ್ರೂಪ್. ನಾವಿಲ್ಲಿ ಯಾವ ಕಾಲಮ್ ಅನ್ನ ಗ್ರೂಪ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಲ್ ರೋಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆಗಿದೆ ಅಂತ. ನಂತರ ನಾವಿಲ್ಲಿ ಡೇಟಾ ಟೈಪ್, ಹೋಲ್ ನಂಬರ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಡೆಸಿಮಲ್ ನಂಬರ್ಸ್, ಕರೆನ್ಸಿ, ಹೋಲ್ ನಂಬರ್, ಪರ್ಸೆಂಟೇಜ್, ಡೇಟ್ ಅಂಡ್ ಟೈಮ್, ಡೇಟ್, ಟೈಮ್. ಈ ರೀತಿಯಾಗಿ ಯಾವ ಕಾಲಮ್ ಅನ್ನ ನಾವು ಯಾವ ಫಾರ್ಮೆಟ್ ಗೆ ಚೇಂಜ್ ಮಾಡಬೇಕು ನಾವಿಲ್ಲಿಂದ ಚೇಂಜ್ ಸಹ ಮಾಡಬಹುದು. ಲಾಸ್ಟ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್, ಕರೆನ್ಸಿ, ರೀಪ್ಲೇಸ್ ಕರೆಂಟ್ ಕಾಲಮ್. ನೀವಿಲ್ಲಿ ನೋಡಬಹುದು ಎರರ್ ಆಗಿ ಚೇಂಜ್ ಆಗಿದೆ. ಯಾಕಂದ್ರೆ ಈ ಕಾಲಮ್ ಅಲ್ಲಿ ಯಾವುದೇ ನಂಬರ್ಸ್ ಇರಲಿಲ್ಲ. ಈ ಕಾಲಮ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡೇಟಾ ಟೈಪ್, ಕರೆನ್ಸಿ, ರೀಪ್ಲೇಸ್ ಕರೆಂಟ್. ನೀವಿಲ್ಲಿ ನೋಡಬಹುದು ಡಾಲರ್ ಸಿಂಬಲ್ ಬಂದಿದೆ. ಈ ರೀತಿಯಾಗಿ ನಾವು ಚೇಂಜ್ ಮಾಡಬಹುದು. ನಂತರ ಯೂಸ್ ಫಸ್ಟ್ ರೋ ಹ್ಯಾಸ್ ಹೆಡರ್. ನಾವು ಹೆಡರ್ ಅಂಡ್ ಫುಟರ್ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಯಾವ ಕಾಲಮ್ ನಮ್ಗಿಲ್ಲಿ ಹೆಡಿಂಗ್ ಆಗಿ ಬೇಕು ಅಥವಾ ಯಾವ ರೋ ನಮ್ಗಿಲ್ಲಿ ಹೆಡಿಂಗ್ ಆಗಿ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯೂಸ್ ಫಸ್ಟ್ ರೋ ಹ್ಯಾಸ್ ಹೆಡರ್ಸ್ ಅಥವಾ ಯೂಸ್ ಹೆಡರ್ಸ್ ಆಸ್ ಫಸ್ಟ್ ರೋ. ಇಲ್ಲಿ ಯಾವ ಆಪ್ಷನ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಪ್ರಾಪರ್ಟೀಸ್. ನಮ್ಮ ಫೈಲ್ ಅನ್ನ ನಾವು ಸೇವ್ ಮಾಡಬಹುದು. ನಂತರ ಅಡ್ವಾನ್ಸ್ ಎಡಿಟರ್. ನಾವಿಲ್ಲಿ HTML ಕೋಡ್ ಈ ರೀತಿಯಾಗಿ ಸಹ ಎಡಿಟ್ ಅನ್ನ ಮಾಡಬಹುದು ನಮ್ಮ ಡಾಕ್ಯುಮೆಂಟ್ ಅನ್ನ. ನಂತರ ಮ್ಯಾನೇಜ್, ಡಿಲೀಟ್ ಸಹ ಮಾಡಬಹುದು ಅಥವಾ ಡೂಪ್ಲಿಕೇಟ್ ಫೈಲ್ ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ನ್ಯೂ ಸೋರ್ಸ್. ಬೇರೆ ಯಾವುದೇ ಫೈಲ್ ಅನ್ನ ನಾವಿಲ್ಲಿ ಎಕ್ಸ್ಪೋರ್ಟ್ ಸಹ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ರೀಸೆಂಟ್ ಸೋರ್ಸಸ್. ರೀಸೆಂಟ್ ಆಗಿ ನಾವು ಯಾವೆಲ್ಲ ಫೈಲ್ ಗಳನ್ನ MS Excel ಗೆ ಇಂಪೋರ್ಟ್ ಮಾಡಿದ್ದೀವಿ ಆ ಫೈಲ್ ಗಳನ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕ್ಲೋಸ್ ಅಂಡ್ ಲೋಡ್. ನೀವಿಲ್ಲಿ ನೋಡಬಹುದು ಕ್ಲಾಸ್ ಕಾಲಮ್ ನಮ್ಗಿಲ್ಲಿ ಸಿಗ್ತಾ ಇಲ್ಲ. ಈ ರೀತಿಯಾಗಿ ನಾವು ಯಾವುದೇ ಡೇಟಾ ಟೇಬಲ್ ಅನ್ನ ಅಥವಾ ಯಾವುದೇ ಡೇಟಾವನ್ನ MS Excel ಅಲ್ಲಿ ಓಪನ್ ಮಾಡಬಹುದು ಮತ್ತು ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಎಡಿಟ್ ಸಹ ಮಾಡಬಹುದು ಅಥವಾ ನಾವು MS Excel ಗೆ ಕಾಪಿ ಪೇಸ್ಟ್ ಸಹ ಮಾಡಬಹುದು. ಈ ರೀತಿಯಾಗಿ ನಾವು MS Excel ಅಲ್ಲಿ ಪವರ್ ಕ್ವೆರಿ ಎಡಿಟರ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.